ಬಿಗ್ ಬಾಸ್ ಹಲವರ ಕನಸು. ಸಾಮಾನ್ಯರನ್ನು ಸಾಧಕರನ್ನಾಗಿ ಮಾಡುವ, ಸಾಧಕರ ಜನಪ್ರಿಯತೆಯನ್ನು ಇನ್ನೂ ಹೆಚ್ಚಿಸುವ ವೇದಿಕೆ. ಆದರೆ ಈಗೀಗ ಈ ವೇದಿಕೆಯ ಮೂಲಕ ಪರಿಚಯವಾದ ಕೆಲವರು ಆ ನಂತರ ತಾವೇ ಸರ್ವಶ್ರೇಷ್ಠರು ಎಂಬಂತೆ ವರ್ತಿಸುತ್ತಿದ್ದಾರೆ. ಅವಕಾಶ ನೀಡಿದವರಿಗೆ ಕೃತಜ್ಞರಾಗಿರುವ ಬದಲು ಅವಕಾಶ ನೀಡಿದವರನ್ನು ಅವಮಾನ ಮಾಡುತ್ತಿದ್ದಾರೆ. ಇವರಲ್ಲಿ ಕೃತಜ್ಞತಾಭಾವವೇ ಇರುವುದಿಲ್ಲ. ಇದಕ್ಕೆ ಉದಾಹರಣೆಯಂತೆ ಇರುವ ಡಾಗ್ ಸತೀಶ್ ಅಲಿಯಾಸ್ ಸತೀಶ್ ಕ್ಯಾಟ್ಬಾಂಬ್ಸ್ ಇತ್ತೀಚೆಗೆ ಸುದೀಪ್ ಅವರಿಗೆ ಅಗೌರವ ತೋರಿಸಿದ್ದರು. ಟಾಯ್ಲೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡುತ್ತಿರುವ ವಿಡಿಯೋ ಹಂಚಿಕೊಂಡು ಆ ವಿಡಿಯೋಗೆ ಸುದೀಪ್ ಅವರ ಹಾಡು ಉಪಯೋಗಿಸಿದ್ದರು. ಈ ಮೂಲಕ ಸುದೀಪ್ ಅವರ ಅಭಿಮಾನಿಗಳನ್ನು ಕೆರಳಿಸಿದ್ದರು. ಕೇವಲ ಸುದೀಪ್ ಅಭಿಮಾನಿಗಳು ಮಾತ್ರವಲ್ಲ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಕೂಡ ಡಾಗ್ ಸತೀಶ್ ಹಂಚಿಕೊಂಡಿದ್ದ ಈ ವಿಡಿಯೋ ನೋಡಿ ಕೆರಳಿ ಕೆಂಡವಾಗಿದ್ದರು. ಡಾಗ್ ಸತೀಶ್ ಅವರ ಕಾಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದರು. ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಿನಯ್ ಗೌಡ ಮತ್ತೆ ಕಿಡಿಕಾರಿದ್ದಾರೆ. ನಾಯಿಗೆ ಇರುವ ನಿಯತ್ತು ಕೂಡ ಆ ಡಾಗ್ ಸತೀಶ್ಗೆ ಇಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕುರಿತು ಬಾಸ್ ಟಿವಿಗೆ ಪ್ರತಿಕ್ರಿಯೆ ನೀಡಿರುವ ವಿನಯ್ ಗೌಡ, ಒಬ್ಬ ವ್ಯಕ್ತಿಗೆ ಮನುಷ್ಯನ ಬುದ್ಧಿ ಇರಬೇಕು, ನಾಯಿಗಳಿಗಾದ್ರೂ ನಿಯತ್ತಿರುತ್ತೆ. ಅಂತಹ ನಾಯಿಗಳನ್ನಿಟ್ಕೊಂಡು ವ್ಯಾಪಾರ ಮಾಡೋ ಒಬ್ಬ ಮನುಷ್ಯನಿಗೆ ಅಷ್ಟು ನಿಯತ್ತಿಲ್ಲ ಅಂದ್ರೆ ಏನಂತ ಕರೆಯೋದು ಎಂದು ಪ್ರಶ್ನೆ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಇರುವುದು, ಟಾಪ್ ಲೆವೆಲ್ನಲ್ಲಿ ಹೆಸರು ಮಾಡುವುದು ಎಲ್ಲವೂ ಈಗ ಅಸಾಧ್ಯ ಎಂದು ಹೇಳಿರುವ ವಿನಯ್ ಗೌಡ, 30 ವರ್ಷ ಅಲ್ಲ 3 ವರ್ಷ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದೇ ಅಸಾಧ್ಯ. ಹೀಗಿರುವಾಗ ಅವರ ಬಗ್ಗೆ ಮಾತನಾಡುವುದು ಎಷ್ಟು ಸರಿ ಎಂದಿದ್ದಾರೆ. ಅವರು ದೊಡ್ಡ ವ್ಯಕ್ತಿ. ನಮ್ಮ ಕನ್ನಡ ಇಂಡಸ್ಟ್ರಿ ಅಥವಾ ನಮ್ಮ ಕರ್ನಾಟಕಕ್ಕಾಗ್ಲಿ, ನಮ್ಮ ಕನ್ನಡದ ಹೆಸರನ್ನ ಬೇರೆ ರಾಜ್ಯಕ್ಕೆ ತಗೊಂಡು ಹೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತಹ ಆ ವ್ಯಕ್ತಿಯ ನಡೆಸಿಕೊಡುವ ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಬಂದು ಹೆಸರು ಮಾಡಿ, ಬಿಗ್ ಬಾಸ್ಗೆ ಬಂದು ನನ್ನ ಹೆಸರು ಡಿಗ್ರೇಡ್ ಆಯ್ತು, ಮೊದಲು ಇಂಟರ್ನ್ಯಾಷನಲ್ ಆಗಿದ್ದೆ, ಈಗ ಬರೀ ಕರ್ನಾಟಕಕ್ಕೆ ಮಾತ್ರ ಗೊತ್ತು ನಾನು ಎಂದೆಲ್ಲ ಮಾತನಾಡ್ತಾರೆ ಎಂದು ಹೇಳಿರುವ ವಿನಯ್ ಗೌಡ, ಕಲ್ಚರ್ ಅದೂ ಇದೂ ಅಂತ ಮಾತಾಡ್ತಾನೆ, ಇವನಿಗೆ ಕಲ್ಚರ್ ಇದೆಯಾ ಎಂದು ಕಿಡಿಕಾರಿದ್ದಾರೆ. ಪ್ರಚಾರಕ್ಕೋಸ್ಕರ ಒಬ್ಬ ವ್ಯಕ್ತಿ ಯಾವ ಲೆವೆಲ್ಗೆ ಇಳಿಯುತ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂದು ಹೇಳಿರುವ ವಿನಯ್ ಗೌಡ, ನಾನು ಮೂತ್ರ ವಿಸರ್ಜನೆ ಮಾಡಿದ್ರೂ ಅದನ್ನು ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತೀನಿ ಅಂತ ರಜತ್ ಪಾಡ್ಕಾಸ್ಟ್ನಲ್ಲಿ ಸತೀಶ್ ಹೇಳ್ತಾನೆ ಅಂದ್ರೆ ಅದು ಪ್ರಚಾರದ ಹುಚ್ಚಲ್ಲದೇ ಇನ್ನೇನು ಎಂದಿದ್ದಾರೆ. ಲೋಕಲ್ ಚೀಪ್ ಥರ್ಡ್ ಕ್ಲಾಸ್ ಬುದ್ಧಿಗಳು, ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸುದೀಪ್ ಸರ್ ಹಾಡ್ಬೇಕಿತ್ತಾ? ಸುದೀಪ್ ಸರ್ ಬಗ್ಗೆ ಮಾತಾಡೋದಕ್ಕೆ ಇವನಿಗೇನ್ ಯೋಗ್ಯತೆ ಇದೆ? ಸುದೀಪ್ ಸರ್ ಸಾಧನೆಗಳೇನು? ಅವರು ಎಷ್ಟು ಜನಕ್ಕೆ ಏನೆಲ್ಲ ಸಹಾಯ ಮಾಡಿದ್ದಾರೆ? ಈ ಸತೀಶ್ಗೇನಾದ್ರೂ ಬುದ್ಧಿ ಇದೆಯಾ? ಟಾಯ್ಲೆಟ್ ವಿಡಿಯೋಗೆ ಆ ಹಾಡೋನ್ ಹಾಕಬೇಕಿತ್ತಾ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಥರ್ಡ್ ಕ್ಲಾಸ್ ಆಗಿ ವರ್ತಿಸುವ ವ್ಯಕ್ತಿತ್ವ ಅವನದ್ದು ಎಂದಿದ್ದಾರೆ. ಇಂತಹ ಥರ್ಡ್ ಕ್ಲಾಸ್ ಬದುಕು ಬೇಕಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಮೊದಲು ತುಂಬಾನೇ ಗೌರವ ಇತ್ತು ಆ ವ್ಯಕ್ತಿಯ ಮೇಲೆ. ಡಾಗ್ ಬ್ರೀಡರ್, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿಯಾಗಿದ್ದಾರೆ ಅಂದಾಗ ಹೌದೇನೋ ಇರ್ಬೋದೇನೋ ಅಂತ ಒಂದು ನಮ್ಮ ಆಶಾಭೂತಿ. ಸೀಮಿತವಾದ ತಿಳಿವಳಿಕೆ ಇರುವವರಿಗೆ ನೆರೆ ಮಾರ್ಕಟ್ ನಾನು ನಮ್ಮ ತಲೆನೋವು ಅಂತ ಕರೆಯುವವರು ಇದನ್ನ ಹೇಳ್ತಾರೆ. ಹೌದೇನೋ ಇರ್ಬೋದೇನೋ ಅಂತ ಒಂದು ಮರ್ಯಾದೆ ಇತ್ತು ಎಂದು ಹೇಳಿರುವ ವಿನಯ್ ಗೌಡ, ಬಿಗ್ ಬಾಸ್ನಂತಹ ವೇದಿಕೆಯನ್ನ ಯೂಸ್ ಮಾಡಿಕೊಂಡು ಈ ತರದ ಕೆಲಸ ಮಾಡ್ತಾರೆ. ಮಾನ ಮರ್ಯಾದೆ ಇದೆಯಾ ಅವನಿಗೆ? ಬಿಗ್ ಬಾಸ್ನಿಂದ ಹೊರಗೆ ಬಂದು 1 ವರ್ಷ ಬಿಗ್ ಬಾಸ್ ಬಗ್ಗೆ ಆಗ್ಲಿ, ಆ ವೇದಿಕೆ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ಆಗ್ಲಿ ಮಾತನಾಡಬಾರದು ಎಂಬ ಕಾಂಟ್ರಾಕ್ಟ್ ಇರುತ್ತೆ. ಕಲರ್ಸ್ನವ್ರು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಗಿಲ್ಲಿ ಗೆಲ್ಲಲು ಸಾಧ್ಯವೇ ಇಲ್ಲ ಎಂದು ಹಿಂದೆ ಗಿಲ್ಲಿಯನ್ನ ಸತೀಶ್ ಅವಮಾನ ಮಾಡಿ ಅಪಹಾಸ್ಯ ಮಾಡಿದ್ರಲ್ಲ, ಆ ವಿಚಾರದ ಕುರಿತು ಕೂಡ ಮಾತನಾಡಿರುವ ವಿನಯ್ ಗೌಡ, ಗಿಲ್ಲಿ ಕಷ್ಟ ಅವನಿಗೆ ಗೊತ್ತು, ಅವನು ಚೆನ್ನಾಗಿ ಆಡ್ಕೊಂಡು ಗೆದ್ದಿದ್ದಾನೆ, ಇವನಿಗೆ ಯೋಗ್ಯತೆ ಇದ್ದಿದ್ರೆ ಇವನು ಆಡ್ಬೇಕಿತ್ತು. ಇಡೀ ಕರ್ನಾಟಕ ಗೆಲ್ಸಿರೋ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಇವನು ಚೀಪಾಗಿ ಮಾತಾಡ್ತಾನೆ. ಇವನ್ ಮನುಷ್ಯನ? ಹೊಟ್ಟೆಗನ್ನ ತಿಂತಾನ? ಹೊಟ್ಟೆಗನ್ನ ತಿನ್ನೋರ್ ಯಾರು ಈ ತರದ ಕೆಲಸ ಮಾಡಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ಮುಂದೆ ಆದ್ರೂ ಮನುಷ್ಯನಂತೆ ಬದುಕುವುದನ್ನ ಕಲಿಲಿ ಅವನು ಎಂದಿದ್ದಾರೆ.